ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬ್ಲಾಗ್ ಬಂದು ಗೌರಿ ಹಬ್ಬದ್ದು. ನೋಡಿ, ಇಷ್ಟು ವರ್ಷಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಏಕೆಂದರೆ ಅಮ್ಮನ ಮನೆ ಗೌರಿ ಬಾಗಿನ ಅಂದರೆ ಗೌರಿ ಹಬ್ಬದ ದಿನ ಯಾವತ್ತೂ ಕೂಡ ಬರಲಿಲ್ಲ. ಏಕೆಂದರೆ ಇಷ್ಟು ದೂರಕ್ಕೆ ಪಾಪ ಅವ್ರಿಗೂ ಕೂಡ ತಂದುಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಊರಿಗೆ ಹೋದಾಗ ಆವಾಗ ಕೊಡ್ತಾಯಿದ್ರು, ಅಥವಾ ನಾನು ಹಬ್ಬದಕ್ಕಿಂತ ಮೊದಲು ಹೋದರೆ ಆವಾಗ ಕೊಡೋರು, ಅಥವಾ ಹಬ್ಬ ಆದಮೇಲೆ 6 ತಿಂಗಳು 8 ತಿಂಗಳು ಅಥವಾ 1 ವರ್ಷ ಆದಮೇಲೆ ಹೋದಾಗ ಕೊಡೋರು. ಆದರೆ ಇತ್ತೀಚೆಗೆ ಅಂದರೆ 3-4 ವರ್ಷದಿಂದ ಈಗ ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂತಲ್ಲ, ಇವಾಗ ದುಡ್ಡು ಕಳಿಸ್ಬಿಡ್ತಾರೆ ಮೊದಲೇ. ಆದರೆ ಗೌರಿ ಹಬ್ಬದ ದಿನ ಅಮ್ಮನ ಮನೆ ಕಡೆಯಿಂದ ಅಂದರೆ ಈ ಥರ ಸೀರೆ ಪೂರ ಅಂದರೆ ಗೌರಿ ಬಾಗಿಣದ ಸೆಟ್ಟು, ಅದು ಗೌರಿ ದಾರದಿಂದ ಹಿಡಿದು ಅದೆಲ್ಲ ಪೂರ ಬಂದಿದ್ದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅಂದರೆ ಶಿವು ಅವರು ಕೂಡ ಪ್ರತಿ ವರ್ಷವೂ ಕೂಡ ನಾನು ಬೇಜಾರು ಮಾಡ್ಕೋಬಾರ್ದು, ಅವತ್ತಿನ ದಿನ ಸಪ್ಪಗಿರ್ತಾಳೆ ಅಂತ ಅಂದ್ಬಿಟ್ಟು ಅವರು ಕೊಡ್ತಾಯಿದ್ರು. ಅದೊಂಥರ ಅಮ್ಮನ ಮನೆಯಿಂದಲೇ ಬಂದಿದ್ದ ಬಾಗಿಣ ಅಂದರೆ ಹೆಣ್ಮಕ್ಳುಗಳಿಗೆ ಅದೇನೋ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಅದು ಹೇಳಲಿಕ್ಕಾಗಲ್ಲ, ಬಾಯಿನಲ್ಲಿ ಹೇಳಲಿಕ್ಕಾಗಲ್ಲ. ಅದರಲ್ಲೂ ಕೂಡ ಇವತ್ತು ನಾನು ತುಂಬ ದಿವಸ ಆದಮೇಲೆ ವಾಯ್ಸ್ ಕೊಡ್ತಾಯಿದ್ದೀನಿ. ಆ ಎಮೋಷನಲ್ಲಿ ನನ್ನ ಬಾಯಿನಲ್ಲಿ ಅಥವಾ ನನ್ನ ಮಾತಿನಲ್ಲಿ ಇಲ್ಲ ಅಂದರೂ ಕೂಡ ಆ ದಿನ ಅಂದರೆ ಗೌರಿ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳುಗಳಿಗೆ ಗೌರಿ ಬಾಗಿಣ ಏನೇ ಇರ್ಬೋದು, ಒಂದು ಬ್ಲೌಸ್ ಪೀಸು, ಕಾಯಿ ಹಣ್ಣು ಅಥವಾ 1 ಡಜನ್ ಬಳೆ, ಅರಿಶಿನ ಕುಂಕುಮ ಏನೇ ಇರ್ಬೋದು, ಅದೊಂಥರ ಸ್ಪೆಷಲ್ ಫ್ರೆಂಡ್ಸ್. ಅದು ಎಲ್ಲದಕ್ಕಿಂತ ಅಮೂಲ್ಯ ಅಂತ ಹೇಳ್ಬೋದು. ಆ ಅಮೂಲ್ಯ ನನಗೆ ಇವತ್ತಿನ ದಿನ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಚಿಕ್ಕಮ್ಮ ಬರಬೇಕಾದ್ರೇ ಬಾಗಿನ ಕೊಟ್ಟು ಕಳಿಸಿದ್ರು. ಅದನ್ನು ಇಟ್ಟು ನಾನು ಬಾಗಿಲನ್ನ ಪೂಜೆ ಮಾಡ್ತಾಯಿದ್ದೀನಿ. ಏಕೆಂದರೆ ಗೌರಿ ಅಂದರೆ ಅಮ್ಮನ ಮನೆಯಿಂದ ಕೊಟ್ಟಿದ್ದ ಬಾಗಿಣನೇ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಆ ಬಳೆ ಎಲ್ಲ ತೊಡ್ಕೋತಾರೆ. ನಾನು ನೋಡಿದ ಮಟ್ಟಿಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮಮ್ಮ ಹಂಗೆ ಮಾಡ್ತಾಯಿದ್ದಿದ್ದು. ಹಾಗಾಗಿ ನನಗೆ ಅದು ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಸ್ವಲ್ಪ ಬಾಗಿಲು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಈ ಚಿಕ್ಕ ಪುಟ್ಟ ಸೂಕ್ಷ್ಮ ಪ್ರೀತಿಗಳಿರುತ್ತಲ್ಲ, ಅದು ನನಗೆ ತುಂಬಾ ಅಟ್ಯಾಚ್ ಆಗಿಬಿಡುತ್ತೆ. ಅದು ಗೌರಿ ಬಾಗಿನ ಇರ್ಬೋದು, ಅಥವಾ ಒಂದು ಹಬ್ಬ ಹುಣ್ಣಿಮೆಗಳು ಬಂದಾಗ ಕೆಲವೊಂದು ನೆನಪುಗಳಿರ್ಬೋದು, ಅದೆಲ್ಲ ನನಗೆ ತುಂಬಾ ಕಾಡುತ್ತೆ ಅಂತ ಹೇಳ್ಬೋದು. ತುಂಬಾ ಏನೋ ಒಂಥರ ಫ್ರೆಂಡ್ಸ್, ಅದು ತುಂಬಾ ನನಗೆ ಏನೋ ಒಂಥರ ಅದೇ ಹೇಳ್ತಾರಲ್ಲ, ತುಂಬ ಎಮೋಷನಲ್ ಆಗಿಬಿಡ್ತೀನಿ ಕೆಲವೊಂದು ಸಂದರ್ಭಗಳು. ಹಾಗಾಗಿ ನನಗೆ ಅಷ್ಟೇ ಖುಷಿನೂ ಕೂಡ ಕೊಡ್ತಾಯಿತ್ತು ಇವತ್ತಿನ ದಿನ. ತುಂಬ ವರ್ಷಗಳು ಅಂದರೆ ಇದು ಮೊದಲನೇ ಗೌರಿ ಅಂತಲೇ ಹೇಳ್ಬೋದು. ಅಮ್ಮನ ಮನೆ ಕಡೆಯಿಂದ ಬಂದಿದ್ದು ಬಾಗಿನ ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು. ಹಂಗಂತಲ್ಲ ನನಗೆ ಬಾಗಿನ ಸಿಗಲ್ಲ ಅಂತಲ್ಲ, ಪ್ರತಿ ವರ್ಷ ಸಿಗುತ್ತೆ. ಆದರೆ ಸ್ಪೆಸಿಫಿಕ್ಕಾಗಿ ಅವತ್ತಿನ ದಿನವೇ ನನಗೆ ಬಾಗಿನ ಸಿಗಲ್ಲ. ಅದನ್ನು ಇಟ್ಟು ಬಾಗಿಲಿಗೆ ಪೂಜೆ ಮಾಡಿಬಿಟ್ಟು ಆ ಬಳೆಗಳನ್ನ ಹಾಕೊಳ್ಳೋ ಅಂಥ ಖುಷಿ ಇದೆಯಲ್ಲ, ಅದು ಎಲ್ಲ ಹೆಣ್ಮಕ್ಳುಗಳಿಗೂ ತುಂಬ ಅಂದರೆ ಎಷ್ಟೋ ಖುಷಿಗೆ ಸಮಾನ. ಅಂದರೆ ಅದು ಹೇಗೆ ಹೇಳಿ, ಅದು ಯಾವುದಕ್ಕೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ಸಲ ಗಣಪತಿ ಒಂದು ಸ್ಪೆಷಲ್ ಅಂದರೆ ಅಜ್ಜಿ ಮತ್ತು ಕಾಂಚನ್ ಬಂದಿರೋದು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದು ತುಂಬಾ ಅಂದರೆ ಏನು ಗೊತ್ತಾ, ಪ್ರತಿ ವರ್ಷವೂ ಗಣಪತಿ ತರೋದಾಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಬಾಕಿ ಟೈಮ್ಗಳೆಲ್ಲ ಫ್ರೆಂಡ್ಸ್ಗಳು ಬಂದು ಹೋಗಿ ಮಾಡೋರು. ಆದರೆ ಮನೆಯಲ್ಲಿ ಇರ್ತಿದ್ದಿದ್ದು ನಾವು 4 ಜನ. ಯಾವಾಗಲೂ ಅಂದ್ಕೊಳ್ಳೋರು ಅಂದರೆ ಅಟ್ಲೀಸ್ಟ್ ಗಣಪತಿ ಟೈಮ್ನಲ್ಲಾದರೂ ಕರೆಸ್ಕೋಬೇಕು ಊರಿನಲ್ಲಿ ಯಾರನ್ನಾದರೂ ಕೂಡ, ಚೆನ್ನಾಗಿರುತ್ತೆ. ಈ ಥರ ಫೆಸ್ಟಿವಲ್ ಅಂದರೆ ಜನಗಳೆಲ್ಲ ಇದ್ರೇ ಚೆಂದ ಅಲ್ವರ ಅಂತ ಅನ್ನಿಸ್ತಿತ್ತು. ಆದರೆ ಹಿಂಗೆ ಯಾರು ಬರ್ತಾರೆ, ಎಲ್ರಿಗೂ ಕೂಡ ಅವ್ರವ್ರ ಮನೆ ಹಬ್ಬಗಳೇ ಇರ್ತದಲ್ಲ, ಹಾಗಾಗಿ ನಾವೇನೇ ಮಾಡ್ತಾಯಿದ್ವಿ. ಆದರೆ ಈ ಸಲ ಇವರಿಬ್ಬರು ಬಂದಿರೋದು ತುಂಬಾ ಖುಷಿ. ಮತ್ತು ಪೂಜೆ ಎಲ್ಲ ಆದಮೇಲೆ ಕಾಂಚನ ಅಕ್ಕಕ್ಕೆ ನೀವು ಕೂತ್ಕೊಳ್ಳಿ, ನಾನು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಬಾಗಿನ ನಿಮ್ಮ ಕೈಗೆ ಕೊಡ್ತೀನಿ ಅಂತ. ನನಗೆ ಅದು ಓಡಲೇ ಇಲ್ಲ ತಲೆಗೆ. ತುಂಬ ಬುದ್ಧಿವಂತೆ ಹುಡುಗಿ, ಅಂದರೆ ಅದೇ ಹೇಳ್ತಿದ್ದ ಹಳ್ಳಿಗೂ ಸೈ ದಿಲ್ಲಿಗೂ ಸೈ ಅಂತ. ತುಂಬ ಸಂಸ್ಕಾರ, ಎಲ್ಲ ಒಳ್ಳೆ ನಡವಳಿಕೆ, ಎಲ್ಲ ಬುದ್ಧಿನೂ ಇದೆ. ನಾನು ಅದನ್ನೇ ತುಂಬಾ ಇಷ್ಟ ಆಯಿತು ಮಾತ್ರ. ಅದಕ್ಕೆ ಸರಿ ಕಣಪ್ಪ ಕೂತ್ಕೋತೀನಿ ಅಂದ್ಬಿಟ್ಟು ಕೂತ್ಕೊಂಡೆ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನೋಡಿ ಇಲ್ಲಿ ಎಷ್ಟು ಅಂದರೆ ಶಾಸ್ತ್ರೋಕ್ತವಾಗಿ ಅದು ಬಾಗಿನ ಎಲ್ಲ ಕೊಡೋದು. ಅಜ್ಜಿ ರೆಕಾರ್ಡ್ ಮಾಡ್ತಾಯಿದ್ರು, ಹಾಗಾಗಿ ಒಂದೇ ಕಡೆ ಮಾಡ್ತಾಯಿದ್ರು. ಕೊಟ್ಟಿದ್ದಕ್ಕೆ ನನಗಿನ್ನೂ ತುಂಬಾ ಖುಷಿ ಆಯಿತು. ನಾನು ಬಳೆ ಎಲ್ಲ ತೊಡ್ಕೊಂಡು ಮಡ್ಲಿಗೆ ಇಸ್ಕೊಂಡೆ. ಮತ್ತು ಅಜ್ಜಿ ಹತ್ರ ಎಲ್ಲರೂ ಕೂಡ ಆಶೀರ್ವಾದ ತೊಗೊಂಡ್ವಿ. ಆಮೇಲೆ ಇವತ್ತು ಅಂದರೆ ಅವರು ಪಾಪ ಅಂದರೆ ಎಷ್ಟೋ ರೆಸಿಪಿಗಳು ಮುಂಬೈನಲ್ಲಿರುವಂಥದ್ದು. ಈಗ ಇದು ನೋಡಿ, ಯಾವುದು ಮಿಸಲ್ ಪಾವ್ ಇರ್ಬೋದು, ಈ ಥರ ಪಾವ್ ರೆಸಿಪಿಗಳೆಲ್ಲ ಇಲ್ಲಿ ಬೇರೆ ಬೇರೆ ಥರನೇ. ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ ಅಲ್ವರ ಫುಡ್ನಲ್ಲಿ. ನಾನು ಆದಷ್ಟು ಕೂಡ ಇಲ್ಲಿ ಏನೇನು ಮಾಡ್ತಾರೆ ಅದನ್ನೆಲ್ಲ ಟೇಸ್ಟ್ ತೋರಿಸ್ಬೇಕು ಅನ್ನೋದು ಆಸೆ. ಮತ್ತು ಇವತ್ತು ಎಲ್ಲ ಕೆಲಸ ಎಲ್ಲ ಆಗಿ ತುಂಬ ಲೇಟಾಗುತ್ತೆ, ತಿಂಡಿನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ಮಿಸಲ್ ಪಾವ್ ತರಿಸಿದ್ವಿ.
ಇಷ್ಟ ಆಯಿತು, ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂದರು ಕೂಡ. ಇವಾಗ ಟೈಮ್ ಆಗ್ತಾಯಿದೆ 3 ಗಂಟೆ. ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ದೆ. ಇಡೀ ದಿನ ಕೆಲಸ ಅದು ಇದು ಅಂದ್ಕೊಂಡು, ಹಬ್ಬದ ಕೆಲಸ ಅಂದರೆ ನಿಮಗೂ ಸಹ ಗೊತ್ತಲ್ಲ. ಅದರಲ್ಲಿ ಬೇರೆ ನನ್ನ ಮಗ ಮಧ್ಯದಲ್ಲಿ ಹುಷಾರು ತಪ್ಪಿರೋದು ಬೇರೆ, ಟೆನ್ಷನ್ ಬೇರೆ. ಅವನಿಗೆ ಔಷಧಿ ಮಾತ್ರೆ ಎಲ್ಲ ಕೊಡೋದು, ರಾತ್ರಿ ಇಡೀ ಅವನನ್ನು ಜಾಗರಣೆ ಮಾಡೋದು, ಮತ್ತು ಹೀಗೇ ಆಗ್ಬಿಡ್ತು. ನಾನಂತೂ ಸುಸ್ತಾಗಿ ಮಲ್ಕೊಬಿಟ್ಟೆ. ಎದ್ದಾದಮೇಲೆ ನೋಡೋಣ ಸಿಂಪಲ್ಲಾಗಿ ಏನೋ ಒಂದು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ನನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಇಬ್ಬರು ಮಕ್ಳುಗಳು 3 ಜನನೂ ಸೇರ್ಕೊಂಡು ಏನೋ ಒಂದು ಮಾಡ್ತಾಯಿದ್ದಾರೆ. ನಾನು ಮಲ್ಕೊಂಡಿದ್ದೆ, ಎದ್ದು ಬಂದಮೇಲೆ ನೋಡಿ ಕಣ್ಣು ಮುಚ್ಕೊಂಡು ಸರ್ಪ್ರೈಸ್ ಕೊಟ್ಟರು. ಸಿಂಪಲ್ಲಾಗೇ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದ್ವು. ಸಲದು ಸ್ವಲ್ಪ ಸಲ ಖರೀದಿ ಮಾಡಿದ್ದೇನೆ, ಸ್ವಲ್ಪ ಇತ್ತು. ಮತ್ತು ಅದ್ರ ಜೊತೆಗೆ ಈ ವರ್ಷವೂ ಕೂಡ ಒಂದೆರಡು ಫ್ಲವರ್ಸ್ಗಳೆಲ್ಲನೂ ಕೂಡ ತೊಗೊಂಡು ಬಂದಿದೆ. ಅದೆಲ್ಲನೂ ಕೂಡ ಯೂಸ್ ಮಾಡಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಏಕೆಂದರೆ ನಮ್ಮನೆ ಹೇಗೆ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾನೇ ಕೈ ಹಾಕಬೇಕು. ನಾನು ಕೈ ಹಾಕಲಿಲ್ಲ ಅಂದರೆ ಅದೇನು ಕೂಡ ಆಗೋದೇ ಇಲ್ಲ. ಅದೊಂಥರ ಬೇಜಾರು ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಪ್ರತಿಯೊಂದು ನಾನೇ ಮಾಡಬೇಕು ಅಂದ್ಕೊಂಡು. ಹಾಗಾಗಿ ಕಾಂಚು ಇದ್ಲೆಲ್ಲ ಅವಳು ಖುಷಿನ ಕರ್ಕೊಂಡು ಚಲೋ ಇಬ್ಬರು ಸೇರ್ಕೊಂಡು ಏನೋ ಆದರೂ ಒಂದು ಮಾಡೋಣ, ಕೈಯ ಎದ್ದೇಳೋ ಅಷ್ಟರೊಳಗಡೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ರು ಇಬ್ಬರು. ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇವಾಗ ಸಂಜೆ ಗಣಪತಿಗೆ ತೊಗೊಂಡು ಬರ್ಲಿಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಅದಕ್ಕಿಂತ ಮೊದಲು ಒಂದು ಕಪ್ ಚಾಯ್ ಕುಡಿದ್ಬಿಡೋಣ, ಸಂಜೆ ಆಗಿತ್ತಲ್ಲ. ಹಾಗಾಗಿ ನೀರು ಪಾಪ ಬರೋ ಅಷ್ಟರೊಳಗಡೆ ಒಂದು ಕಪ್ ಚಾಯ್ ಮಾಡ್ಕೊಂಡು ಕುಡ್ದು ಆಮೇಲಿಂದ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಚಾಯ್ ಮಾಡ್ತಾಯಿದ್ದೆ. ಮತ್ತು ರೆಡಿ ಆಗಿಬಿಟ್ಟು ಅವ್ರು ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದೆ. ಫೈನಲಿಯಾಗಿ ಅವರು ಕೂಡ ಬಂದರು. ಇವಾಗ ನಾವು ಹೋಗ್ತಾ ಇದ್ದೀವಿ ಗಣಪತಿ ಬಪ್ಪನ ತೊಗೊಂಡು ಬರಲಿಕ್ಕೆ. ಒಂದು ದಿವಸ ಹಿಂದಿನ ದಿವಸನೇ ಅಂದರೆ ಗೌರಿ ಹಬ್ಬದ ದಿನವೇ ರಾತ್ರಿ ತಗೊಂಡು ಬಂದು ಇಡ್ತೀವಿ. ಆದರೆ ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಮಾರನೇ ಬೆಳಗ್ಗೆ 4 ಗಂಟೆ, ಅಂದರೆ ಮುಂಜಾನೆ 4 ಗಂಟೆಗೆ ಮಾಡುವಂಥದ್ದು. ನೋಡಿ, ನೀವು ನೋಡ್ತಾ ಇರ್ಬೋದು ಸೀರೆ ಬ್ಲೌಸ್ ಡಿಸೈನು ಕೂಡ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ನಂದು ಬ್ಲೌಸ್ ಡಿಸೈನ್ಸ. ನನ್ನ ಫ್ರೆಂಡ್ ಸರ್ಕಲ್ನಲ್ಲೂ ಕೂಡ ಎಲ್ಲ ಹೇಳ್ತಿರ್ತಾರೆ. ಮತ್ತು ನಾನು ಇಸ್ತ್ರಿಗೆ ಅಂತ ಕೊಡ್ತೀನಲ್ಲ, ಅವರು ಕೂಡ ಹೇಳ್ತಿರ್ತಾರೆ. ಅವರು ಕೂಡ ಹಬ್ಬದ ದಿನ ಬಂದಾಗ ಹಾಂ ನೀವು ಮಾತ್ರ ಒಳ್ಳೊಳ್ಳೆ ಡಿಸೈನು ಹೊಲ್ದು ಹಾಕೋತೀರಿ, ನಮಗೆ ಮಾತ್ರ ಹೊಲ್ದ್ಕೊಡೋಲ್ಲ ಅಂತ. ಪ್ರತಿಯೊಬ್ಬರಿಗೂ ಕೂಡ ನಾನು ಹೊಲ್ಕೊಳ್ಳೋಂಥ ಬ್ಲೌಸ್ ಡಿಸೈನ್ ನಾನು ಯಾವುದೇ ರೀತಿ ವರ್ಕ್ ಮಾಡಿರೋದಿಲ್ಲ. ಸಿಂಪಲ್ಲಾಗಿ ನಾನೇ ಒಂದು ಸ್ವಲ್ಪ ಐಡಿಯಾ ಮಾಡಿ, ಜೊತೆಗೆ ಸ್ವಲ್ಪ ಯೂಟ್ಯೂಬ್ನಲ್ಲೂ ಕೂಡ ಡಿಸೈನ್ಸ್ನ ನೋಡ್ಕೋತೀನಿ. ನಾನೇ ಹೊಲಿಯೋವಂಥದ್ದು ನನ್ನ ಬ್ಲೌಸ್ಗಳು. ಸುಮಾರು ಒಂದು 17 ವರ್ಷದಿಂದ ನನ್ನ ಬಟ್ಟೆನ ನಾನೇ ಹೊಲ್ಕೋತೀನಿ ಕೂಡ. ಈಗ ನಾವು ಹೋಗ್ತಾ ಇದ್ದೀವಿ ತೊಗೊಂಡು ಬರಲಿಕ್ಕೆ ಅಂತ ಅಂದ್ಬಿಟ್ಟು. ಹತ್ತಿರದಲ್ಲೇ ಬುಕ್ ಮಾಡಿದ್ದಿದ್ದು. ಹೆಚ್ಚು ದೂರ ಆದರೆ ಹೋಗ್ಲಿಕ್ಕೆ ಇದು ಮಾಡಲಿಕ್ಕೆಲ್ಲ ಕಷ್ಟ ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಕೂಡ ಇಲ್ಲೇ ಬುಕ್ ಮಾಡೋದು. ಆದರೆ ನಮ್ಮನೆ ಇದ್ದಿದ್ದು ಏರಿಯಾಕ್ಕೆ ಹತ್ರ ಆಗ್ತಿತ್ತು. ಈಗಿರೋ ಮನೆಗೆ ಸ್ವಲ್ಪ ದೂರ ಆಗ್ತದೆ. ಓಕೆ, ಪರವಾಗಿಲ್ಲ, ನಡ್ಕೊಂಡು ಹೋಗ್ಬೋದು. ಆದರೆ ಆ ಕಡೆಯಿಂದ ಬರಬೇಕಾದ್ರೆ ಮಾತ್ರ ನಾವು ಆಟೋ ರಿಕ್ಷಾದಲ್ಲೇ ಬರೋವಂಥದ್ದು. ಏಕೆಂದರೆ ಈಗ ನಮ್ಮದು ಗಣಪತಿ ಬಪ್ಪದ ಮೂರ್ತಿ ಸ್ವಲ್ಪ ನಾವು ದೊಡ್ಡದು ಮಾಡಿದ್ವಿ ಹೋದ ವರ್ಷದಿಂದ. ಹಾಗಾಗಿ ಎತ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಆಗೋದಿಲ್ಲ, ಇಷ್ಟು ದೂರ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ರಿಕ್ಷಾದಲ್ಲಿ ಹೋಗ್ತೀವಿ. ಈಗ ನೋಡಿ ಫೈನಲಿ ನಾವು ಯಾವ ಮೂರ್ತಿನ ಬುಕ್ ಮಾಡಿದ್ದೀವಿ ಅಂತ. ಮತ್ತು ಮೂರ್ತಿ ಕೊಟ್ಟಾದಮೇಲೆ ಅಲ್ಲೂ ಒಂದು ಸ್ವಲ್ಪ ಗಂಧದ ಕಡ್ಡಿ ಬೆಳಗಿ ಮತ್ತು ಕಾಯೆಲ್ಲನೂ ಕೂಡ ಓಡ್ಕೊಂಡು, ಮತ್ತು ಅಲ್ಲೂ ಕೂಡ ದೀಪದ ಆರತಿ ಎಲ್ಲ ಮಾಡಿ ಆಮೇಲೆ ಮುಖ ಮುಚ್ಕೊಂಡು, ಅಂತಂದರೆ ಮುಖ ಮುಚ್ಕೊಂಡೇ ತರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಟವಲ್ನಲ್ಲಿ ಮುಖ ಮುಚ್ಕೊಂಡು ಒಳಗಡೆ ಬರ್ತೀವಿ. ಮನೆಗೆ ಬಂದಮೇಲೂ ಕೂಡ ಇಲ್ಲೂ ಕೂಡ ಆರತಿ, ಕೆಂಪು ಆರತಿ ಮಾಡ್ಕೊಂಡು, ಮತ್ತು ನಾನು ಹಿಂದಿನ ದಿನವೇ ಅದರ ಟೇಬಲ್ ಮೇಲೆ ಒಂದು ಬಾಳೆ ಎಲೆಯಲ್ಲಿ ಅದಕ್ಕೆ ಅಕ್ಕಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಮತ್ತು 2 ಎಲೆ ಮತ್ತು ಒಂದು ಬಟ್ಲಡಿಕೆ ಎಲ್ಲ ದುಂಡು ಅಡಿಕೆ. ಇಲ್ಲಿ ಬಟ್ಲಡಿಕೆ ಸಿಗೋದಿಲ್ಲ, ದುಂಡು ಅಡಿಕೆನೇ ಸಿಗುವಂಥದ್ದು. ದುಂಡು ಅಡಿಕೆ ಅಂದರೆ ಫುಲ್ ಒಂದು ರೌಂಡಾಗಿರುತ್ತೆ. ಆ ಅಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ಗಣಪತಿನ ಕೂರಿಸೋವಂಥದ್ದು. ಮತ್ತು ಅದ್ರದ್ದು ಒಚ್ಚಿರ್ತೀವಲ್ಲ ಟವಲ್, ಅದನ್ನು ಕೂಡ ತೆಗಿಲಿಕ್ಕಿಲ್ಲ. ಅವರು ಮುಂಜಾನೆ ಐನರ್ ಬಂದಮೇಲೆ ಆ ಟವಲ್ ತೆಗೆದುಬಿಟ್ಟು ಪೂಜೆನ ಶುರು ಮಾಡುವಂಥದ್ದು. ಅವತ್ತಿನ ದಿನವೇ ತೊಗೊಂಡು ಬರಬೇಕು ಅಂದರೆ ತುಂಬಾ ಗಡಬಡಾಗುತ್ತೆ. ಮತ್ತು ಬೆಳಗಿನ ಜಾವ ಇನ್ನೂ 2 ಗಂಟೆಗೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು 3 ಗಂಟೆಗೆ ಹೋಗಬೇಕಾಗ್ತದೆ ತರಲಿಕ್ಕೆ. ಮತ್ತು
ತುಂಬ ಗಡ್ಬಡಾಗ್ತದೆ. ಹಾಗಾಗಿ ನಾವು ಈಗ ಒಂದು 2 ವರ್ಷದಿಂದ ಮೊದಲೇ ತಂದು ಇಟ್ಕೋತೀವಿ. ನೋಡ್ತಾ ಇರ್ಬೋದು ಪುಟಾಣಿ ಗಣಪತಿ ಬಪ್ಪ ಕ್ಯೂಟಾಗಿದ್ದಾರೆ. ಹೋದ ವರ್ಷ ಥರನೇ ಡುಮ್ಡುಮ್ಮಾಗಿದ್ದಾರೆ. ಮತ್ತು ಮಣೆ ಮೇಲೆ ಗಣಪತಿನ ಕೂರಿಸ್ತಾರಲ್ಲ, ಆವಾಗ ಒಂದು ಮಣ್ಣಿಂದನ ಅಂಟಿಸ್ತಾರೆ. ಅಂದರೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ಅಂದ್ಬಿಟ್ಟು ಆ ಮಣ್ಣನ್ನ ನಾವು ವಿಸರ್ಜನೆ ಮಾಡ್ತೀವಲ್ಲ, ಆವಾಗ ಅದನ್ನು ವಾಪಸ್ ಇಸ್ಕೊಂಡು ಬರಬೇಕಾಗ್ತದೆ. ವಾಪಸ್ ಇಸ್ಕೊಂಡು ಬಂದು ಕೂಡ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಅದನ್ನು ಮನೆಯಲ್ಲೇ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಏಕೆಂದರೆ ಗಣಪತಿ ಮಾಡಿರೋ ಮಣ್ಣೆ ಆದದ್ರಿಂದ ಊರ ಕಡೆ ಹೇಗೋ ಅನ್ನೋದು ಗೊತ್ತಿಲ್ಲ ನನಗಷ್ಟು. ಆದರೆ ಇಲ್ಲಿ ನಾವಿಟ್ಟಿರೋ ಗಣಪತಿ ಇದು ಮಣ್ಣನ್ನು ನಾವೇ ಇಟ್ಕೊಳ್ಳೋದ್ರಿಂದ ಅದು ತುಂಬಾ ಒಳ್ಳೆಯದು, ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನನಗೂ ಕೂಡ ತುಂಬ ವರ್ಷದಿಂದ, ಅಂದರೆ ನಮ್ಮ ಮನೆ ಸ್ವಂತ ಮನೆಯಲ್ಲಿದ್ದಾಗ 3 ವರ್ಷ ಇಟ್ಟಿದ್ದೆ. ನಾನು ಅಲ್ಲೇ ಇಟ್ಬಿಟ್ಟು ಬಂದೆ. ನಾನು ಅಂತಂದರೆ ಈಗ ನಾವೇನೋ ಇಲ್ಲ ಗಣಪತಿ ಬಪ್ಪ ನೀವೇ ನಮ್ಮ ಮನೇನ ಕಾಪಾಡಬೇಕು, ಸುರಕ್ಷಣೆ ಮಾಡಬೇಕು ಅನ್ನೋ ಇದರಲ್ಲಿ ಅದನ್ನು ಒಂದು ಜಾಗದಲ್ಲಿ ಅಲ್ಲೇ ಇಟ್ಬಿಟ್ಟು ಬಂದೆ. ಮತ್ತು ಈ ಮನೆಗೆ ಬಂದಾದಮೇಲೆ 2 ವರ್ಷ ಆಯ್ತಲ್ವ, ಈಗ ಇಲ್ಲಿ ಮಣ್ಣು ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಅದನ್ನು ಪೂಜೆ ಏನು ಮಾಡೋದಿಲ್ಲ, ಆದರೆ ಒಂದು ಜಾಗದಲ್ಲಿ ಸುರಕ್ಷಿತವಾಗಿ ಇಟ್ಟಿರ್ತೀನಿ. ಹೀಗಿತ್ತು ಗೌರಿ ಹಬ್ಬದ ದಿನ. ನಾನು ಹೆಚ್ಚು ವೀಡಿಯೋಸ್ಗೆ ಜ್ಞಾನ ಕೊಡಲಿಲ್ಲ. ಮೇನ್ ಏನಾಯಿತು ಅಂತಂದರೆ ನನ್ನ ಮಗ ಹುಷಾರು ತಪ್ಪಿದ್ದು, ತುಂಬಾ ಹುಷಾರು ತಪ್ಪಿದ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಹಬ್ಬ ಅಂದಮೇಲೆ ಕೆಲಸಗಳು ಕೂಡ ತುಂಬಾ ಇರುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಕಡೆಗೆ ಜ್ಞಾನ ಕೊಡಲಿಲ್ಲ. ಮತ್ತು ಅಜ್ಜಿ ಬಂದಿದ್ದರು, ಹಾಗಾಗಿ ನಾನು ಅವ್ರ ಜೊತೆನೂ ಕೂಡ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು. ಹೆಚ್ಚು ವಿಡಿಯೋ ಮೊಬೈಲು ಇಟ್ಕೊಂಡೇ ಟೈಮ್ ಪಾಸ್ ಮಾಡೋದ್ರಿಂದ ಹೆಚ್ಚು ಸಮಯ ಅವ್ರ ಜೊತೆ ಕಳೀಲಿಕ್ಕೆ ಆಗೋದಿಲ್ಲ. ಹಾಗಂದ್ಬಿಟ್ಟು ನಾನು ಹಬ್ಬದನ್ನೂ ಕೂಡ ಅಷ್ಟೇ ಹೆಚ್ಚು ವೀಡಿಯೋಸ್ ಕಡೆ ನಾನು ಹೆಚ್ಚು ಗಮನ ಕೊಡಲಿಲ್ಲ. ಇರೋವಂಥದ್ದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ.